ಗುರುಭ್ಯೋ ನಮಃ. ಹರಿ ಓಂ. ಭಾಸ್ಕರಾಯ ವಿದ್ಮಹಿ ದ್ವಿತಿಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷ್ಯಮಾಸೆ ಶುಕ್ಲಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ಇವತ್ತಿನ ಒಂದು ವಿಶೇಷ ಒಂದು ಶಾಕಾಂಬರಿ ವ್ರತ ಅಂತಲೂ ಹೇಳುವಂಥದ್ದು, ವಿಶೇಷ ಫಲ ಅಂತಲೇ ಹೇಳೋದಾದರೆ. ಜೊತೆಗೆ ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಸಹ ನೋಡುವಂಥದ್ದು. ಯಾಕೆಂದರೆ ಇವತ್ತು ಕುಜವಕ್ರ ಕೇತು ನೀಚ ಸ್ಥಾನಕ್ಕೆ ಬರುವಂಥದ್ದು ಕೆಲವೊಂದಷ್ಟು ರಾಶಿ ನಕ್ಷತ್ರಗಳಿರುತ್ತೆ. ಭೂಮಂಡಲದಲ್ಲಿ 27 ನಕ್ಷತ್ರ, 12 ರಾಶಿ, 108 ಪಾದ. ಇಡೀ ಭೂಮಂಡಲವನ್ನೇ ಭಗವಂತ ಇದರೊಳಗಡೆ ಕೂರಿಸಿ ಕಳಿಸಿರ್ತಾರೆ. ಇದರಿಂದ ಕೆಲವು ಫಲಗಳನ್ನು ನಾವು ನೋಡಿಕೊಂಡು ಮುಂದೆ ಹೋಗುವಂಥದ್ದು. ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ಒಂದಷ್ಟು ಸೋಂಬೇರಿತನ, ಒಂದಿಷ್ಟು ಆಲಸ್ಯ, ನನಗೆಲ್ಲ ಮಾಡಿಬಿಟ್ಟಾಗಿದೆ, ಇವತ್ತು ತುಂಬ ನೆಮ್ಮದಿಲಿರುವಂಥ ದಿನ ಅಂತಲೇ ಹೇಳುವಂಥದ್ದು. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕಾಗುತ್ತೆ. ಇದರಿಂದ ತುಂಬ ವರ್ಷಗಳ ಸಫರ್ ಪಡಬೇಕಾಗತ್ತೆ. ಮೈಮರೆತು ಕೆಲವೊಂದು ವಿಚಾರಗಳಲ್ಲಿ ನೀವು ಇರೋದ್ರಿಂದ ಪೆಟ್ಟು ಬೀಳುವಂಥ ಸಂದರ್ಭಗಳಿರುತ್ತೆ. ನೂತನ ವ್ಯವಹಾರಗಳಲ್ಲಿ ಅಥವಾ ನಂಬಿಕೆ ಮೇಲೆ ವ್ಯವಹಾರಗಳು ಮಾಡುವಂಥದ್ದು, ನಿಮ್ಮ ವಿಚಾರಗಳಲ್ಲಿ ಬೇರೆಯವರಿಗೆ ಬಿಟ್ಕೊಡುವಂಥದ್ದು, ಕೊಡಲಿ ಪೆಟ್ಟು ಮಾಡ್ಕೊಂಡಂಗೆ. ವಿದ್ಯಾರ್ಥಿಗಳಲ್ಲಿ ಹೊಸ ಸ್ನೇಹ, ಹೊಸ ಒಂದಷ್ಟು ಅವಕಾಶಗಳು, ಒಂದಿಷ್ಟು ಉತ್ಸಾಹಗಳು, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಚೇತರಿಕೆ ಕಾಣುವಂಥದ್ದು ವಿದ್ಯಾರ್ಥಿಗಳಿಗೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಎಂದಿನಂತೆ ಕೆಲಸ ಕಾರ್ಯಗಳನ್ನು ನೀವು ಇವತ್ತು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದಿಷ್ಟು ಟಯರ್ಡ್, ಒಂದಿಷ್ಟು ಜಿಜ್ಞಾಸೆ, ತುಂಬ ಸಂಧಿವಾತಗಳು ಬರುವಂಥದ್ದು. ಮೈಕೆ ನೋವು ಅಂತ ಹೇಳ್ತೀರಲ್ಲ, ಹಾಗೆ ಬರುವಂಥದ್ದು. ಜೊತೆಗೆ ತುಂಬ ಆಲಸ್ಯಕರ, ಮಾಡೋ ಕೆಲಸನ ತುಂಬ ನಿಧಾನ ಮಾಡುವಂಥದ್ದು. ಇದರಿಂದ ಒಂದಿಷ್ಟು ನಿಮ್ಮ ಮೇಲಧಿಕಾರಿಗಳಿಗೆ ಒಂದಿಷ್ಟು ನೀವು ಕೆಂಗಣ್ಣಿಗೆ ಗುರಿಯಾಗುವಂಥದ್ದು. ಜೊತೆಗೆ ನೀವು ಕೂಡಿಟ್ಟ ಹಣವನ್ನು ಒಂದಿಷ್ಟು ದುಂದು ವೆಚ್ಚ ಮಾಡುವಂಥದ್ದು. ಕುಟುಂಬದಲ್ಲಿ ಒಂದಿಷ್ಟು ವೈಮನಸ್ಸು ಶುರುವಾಗುವಂಥದ್ದು. ತಂದೆಯ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗುವಂಥದ್ದು. ವೃಷಭ ರಾಶಿಯವರಿಗೆ ಎಚ್ಚರಿಕೆಯಿಂದಿರಬೇಕು. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ, ಸೂರ್ಯಗ್ರಹ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಮಧ್ಯಮ ಕಾಲ ಅಂತ ಹೇಳುವಂಥದ್ದು. ಮಾಡ್ತೀರಿ ಕೆಲಸಗಳನ್ನು, ಕೆಲಸ ಕಾರ್ಯಗಳನ್ನು ಸುಮ್ಮನೆ ವೃತ ತಿರುಗಾಟಂ ವೃತ ಖರ್ಚು ಮನೋವ್ಯತೆ ಮನೋದುಃಖ. ಹೊರಗಡೆ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ಮನೆಗೆ ಬರ್ತಿದ್ದಂಗೆ ಡಲ್ ಆಗುವಂಥದ್ದು. ಏನೋ ಒಂದಷ್ಟು ಅನುಮಾನ, ಏನೋ ಒಂದಷ್ಟು ಅಸಮಾಧಾನ, ಏನೋ ಒಂದಷ್ಟು ಭಯ ಮನಸ್ಸಲ್ಲಿ. ಕಳ್ಕೊಬಿಡ್ತೀನಿ ಅನ್ನುವಂಥದ್ದು, ತಪ್ಪು ಮಾಡಿಬಿಟ್ನ ಅನ್ನುವಂಥದ್ದು. ದಯವಿಟ್ಟು ಯೋಚನೆ ಮಾಡುವಂಥದ್ದಲ್ಲ. ದೈವಾನುಗ್ರಹ ನಿಮ್ಮ ಜೊತೆ ಇರುತ್ತೆ. ನಿಮಗೆ ಇಪ್ಪಿಸ ಫಲಗಳ ಸಿದ್ಧಿ ಅಂತಲೇ ಹೇಳುವಂಥದ್ದು. ಋಣಾತ್ಮಕಗಳಿದ್ರೆ ನೀವು ತೀರಿಸ್ಕೊಂಡಿರ್ತೀರಿ. ಕಮಿಟ್ಮೆಂಟ್ಗಳಲ್ಲಿ ಎಲ್ಲ ಕ್ಲಿಯರ್ ಆಗುವಂಥ ದಿನ ಆಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಗೌಪ್ಯತೆ ಕಾಪಾಡೋದು ಒಳಿತು. ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶನಿಶ್ಚರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಮಕ್ಕಳಲ್ಲಿ ಒಂದಿಷ್ಟು ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು. ವಾತಾಪಿತ್ತ ಕಫ ಅಂತಲೇ ಹೇಳುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಅವಘಡಗಳು, ಆತಂಕವಾದ ಅವಘಡಗಳು ಶುರುವಾಗುವಂಥದ್ದು. ಭಯ, ಈ ರೀತಿ ಅಂದ್ಕೊಂಡೇ ಇರಲಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಆರೋಗ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದಿರಬೇಕು ವೃದ್ಧರು. ಕುಟುಂಬದಲ್ಲಿ ಒಂದಿಷ್ಟು ಸಹಿಸಲಾಗದ ದುಃಖವನ್ನು ನೀಡುವಂಥ ದಿನಮಾನವಾಗಿರುತ್ತೆ. ವೈದ್ಯಕೀಯ ತಪಾಸಣೆ ಅತ್ಯಗತ್ಯವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಜೊತೆಗೆ ದುಂದು ವೆಚ್ಚ ಮಾಡೋದರಲ್ಲಿ ಇವತ್ತಿನ ಒಂದಿಷ್ಟು ಮುಂಚೂಣಿಯಲ್ಲಿರ್ತೀರಿ ನೀವು. ಹಣಕಾಸಿನ ಹಿಡಿತ ಇಡೋದು ತುಂಬ ಒಳಿತು. ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ
ಎಂದಿನಂತೆ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ, ಪ್ರಾತಃ ಕಾಲದಿಂದಲೇ ನಾನು ಮಾಡೋ ಕೆಲಸದಲ್ಲೆಲ್ಲ ಬೇಜಾರು ಮಾಡುವಂಥದ್ದು. ಕಿರಿಕಿರಿ ಜೊತೆಗೆ ಏನಾಗುತ್ತೆ ಅಂದಾಗ ಒಂದಿಷ್ಟು ಅಸಮಾಧಾನಗಳು. ಇದರಿಂದ ಕುಟುಂಬದಿಂದ ಒಂದಿಷ್ಟು ಹೊರಗಡೆ ಇರೋಣ, ಏಕಾಂತ ಬೇಕು, ಒಬ್ಬನೇ ಕೂತ್ಕೋಬೇಕು, ದೇವಾಲಯದಲ್ಲಿ ಹೋಗೋದು ಸುಮ್ಮನೆ ಕೂತ್ಕೊಳ್ಳೋದು, ದೈವತಾರಾಧನೆ ಮಾಡ್ತೀವಿ ಸುಮ್ಮನೆ ಕೂತಿರ್ತೀನಿ, ಎಲ್ಲಿರ್ತೀರ ಅಲ್ಲೇ ಇರ್ತೀನಿ, ಏನಕ್ಕಪ್ಪ ಕೆಲಸ ಅನ್ನುವಂಥದ್ದು. ಜೊತೆಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ನಿವಾರಣೆಯಾಗಿ ಒಂದಿಷ್ಟು ಲಾಭದ ದಿವಸ ಅಂತಲೇ ಹೇಳುವಂಥದ್ದು. ನೂತನ ವಸ್ತುಗಳನ್ನು ಕೊಳ್ಳುವಿಕೆ, ಪೀಠೋಪಕರಣ ಕೊಳ್ಳುವಿಕೆ, ಗೃಹ ನಿರ್ಮಾಣ ಮಾಡುವಂಥವರು ಮರುಚಾಲನೆ ಆಗಿರುತ್ತೆ, ಮಾಡುವಂತಹ ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದು. ಸಿಂಹರಾಶಿಯವರಿಗೆ ಆರೋಗ್ಯದ ಕಡೆ ಎಚ್ಚರಿಕೆ ಆಗಿರಬೇಕು. ಸಿಂಹರಾಶಿ ಸಿಂಹಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠಣ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಯಥೇಚ್ಛವಾದಂತಹ ಒಂದಿಷ್ಟು ಎಲ್ಲರ ಮೇಲೂ ಅನುಮಾನ, ಡೌಟ್ಸ್ ಶುರುವಾಗ್ಬಿಟ್ಟಿರುತ್ತೆ ನಿಮಗೆ. ಏನು ಡೌಟ್ಸ್ ಅಂತ ಹೇಳೋದಾದ್ರೆ, ನಿಮಗೆ ಅವ್ರು ಮಾಡೋ ಕೆಲಸ ನಿಮ್ಗೆ ಸಮಾಧಾನ ಇರಲ್ಲ, ಅವ್ರು 10 ಬಾರಿ ಮಾಡಿದ್ರು ಅದನ್ನು ನೀವು ಒಂದ್ಸಲ ಕೈ ಹಾಕಿ ಮಾಡಬೇಕು. ಡೌಟ್ಗಳಲ್ಲಿ ದಯವಿಟ್ಟು ಅನುಮಾನ ಬೇಡ. ನಿಮ್ಮಲ್ಲಿ ಒಂದಿಷ್ಟು ಭಯ ಹುಟ್ಟಾಕಿರ್ತೀರಿ, ನಿಮ್ಮಲ್ಲಿ ಒಂದಿಷ್ಟು ಏನೋ ಒಂದು ನಿಮ್ಮ ಮೇಲೆ ಒಂದು ಗೌರವ ಇರುತ್ತೆ, ಅದನ್ನ ಹಾಗೇ ಕಾಪಾಡ್ಕೊಳ್ಳಿ. ಅದು ಹಾಗೆ ಇಟ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಾಹನ ಕೊಳ್ಳುವಿಕೆ ಯೋಗ, ಆಭರಣಗಳನ್ನು ಕೊಳ್ಳುವಿಕೆ ಯೋಗ. ಜೊತೆಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೂತನ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಸಂತ ಸಮಯ ದಿನ ಅಂತಲೇ ಹೇಳುವಂಥದ್ದು. ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವಾನುಷ್ಠಾನ, ಶಿವ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಐಚ್ಛಿಕ ಇಪಿಸ್ಸ ಫಲಗಳು ಅಂತಲೇ ಹೇಳುವಂಥದ್ದು. ನಿಮ್ಮ ಅನುಷ್ಠಾನಕ್ಕೆ ತಕ್ಕ ಫಲ. ನೀವು 10 ರೂಪಾಯಿ ದುಡಿದ್ರೆ 10 ರೂಪಾಯಿ ಆದಾಯ, 100 ರೂಪಾಯಿ ದುಡಿದ್ರೆ 100 ರೂಪಾಯಿ ಆದಾಯ. ನಿಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಆದಾಯ ನಿಮ್ಮ ಕೈಗೆ ಸೇರುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕಗಳು ಬಂದರೂ ಎಲ್ಲಾನು ಭೇದಿಸ್ಕೊಂಡು ನಿಮ್ದೊಂದು ಸ್ಟ್ಯಾಂಡ್ ಮಾಡುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮನ್ನು ಕಂಡ್ರೆ ಎಲ್ಲರಿಗೂ ಭಯ, ಅದನ್ನೂ ಒಂದು ಕಾಪಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಾಗಾಗಿ ಶುಭ ಸಂಖ್ಯೆ ಬಂದು ಈ ಪಿಸ್ಸ ಫಲಗಳಲ್ಲಿರುವಂಥದ್ದು ನಿಮ್ಗೆ ಇವತ್ತು. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕನಸುಗಳು ಭಯ ಬೀಳುವಂಥದ್ದು, ರಾತ್ರಿ ಬಿದ್ದಂಥ ಕನಸುಗಳು ಒಂದಿಷ್ಟು ದಿಗ್ಭ್ರಮೆ ಆಗುವಂಥದ್ದು. ಯಾಕೆಂದ್ರೆ ಶತ್ರುತ್ವಗಳು ಯಥೇಚ್ಛವಾಗಿರುವಂಥ ದಿನಮಾನವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ. ಸಿಂಹಾವಲೋಕನ ಅಂತ ಹೇಳುವಂಥದ್ದು, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಏನ್ ಮಾಡ್ತೀಯಾ, ನೀನೇನ್ ಮಾಡ್ತೀಯಾ, ಏನ್ ಮಾಡ್ತಾ ಇದ್ದಾರೆ ಇವರು ಅಂತನ್ನುವಂಥದ್ದು. ಜೊತೆಗೆ ಗೌರವ ಹಾನಿ, ಮಾನಹಾನಿ ಆಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಹಣ ಕಳೆದುಕೊಳ್ಳುವಂಥದ್ದು ಮರವು. ಜೊತೆಗೆ ಶತ್ರುತ್ವ ಯಥೇಚ್ಛವಾಗಿರೋದ್ರಿಂದ ಒಂದಿಷ್ಟು ನೀವು ಎಚ್ಚರಿಕೆಯಿಂದ ಇರತಕ್ಕದ್ದು. ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಜೊತೆಗೆ ನಿಮ್ಮ ಮಿತ್ರತ್ವದಲ್ಲಿ ಶತ್ರುತ್ವ ಅಂತ, ನಿಮ್ಮನ್ನ ವಿಚಾರಗಳನ್ನು ಯಾರೋ ಒಬ್ರು ಹೊರಗಡೆ ಲೀಕ್ ಮಾಡ್ತಿರ್ತಾರೆ, ಅವರಿಂದ ದೂರ ಇರೋದನ್ನು ಕಲ್ತ್ಕೊಳ್ಳಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಧೈರ್ಯ ಅಂತ ಹೇಳುವಂಥದ್ದು, ಮುಖ್ಯ ಪ್ರಾಣರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನುಸ್ಸು ರಾಶಿ ಅವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ, ನೂತನ ವಾಹನ ಕೊಳ್ಳುವುದಕ್ಕೆ ಶುಭ ಕಾಲ, ರೈತಾಪಿ ವರ್ಗದವರಿಗೆ ವಿಶೇಷ ದಿನ, ವಿದ್ಯಾರ್ಥಿಗಳಿಗೆ ಶುಭ ಕಾಲ, ಕುಟುಂಬದಲ್ಲಿ ಒಂದಿಷ್ಟು ಸಿಹಿ ಸುದ್ದಿ ಮಂಗಳಕರ ಬಗ್ಗೆ ಮಾತಾಡುವಂಥದ್ದು, ಪ್ರೇಮಿಗಳಿಗೆ ಹಿರಿಯರ ಒಪ್ಪಿಗೆ ಕೂಡ ಸಿಗುವಂಥದ್ದು. ಹಾಗಾಗಿ ಐಚ್ಛಿಕ ದಿನ ಅಂತಲೇ ಹೇಳುವಂಥದ್ದು. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿ ಆರಾಧನೆ ಹೊಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ಗೃಹ ನಿರ್ಮಾಣ, ತುಂಬ ವರ್ಷಗಳ ಆಸೆ ಈಡೇರುವಂಥದ್ದು. ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಜೊತೆಗೆ ನಿಮಗೆ ಮೋಸ ಹೋಗುವಂಥದ್ದು, ನೀವೆರಡನ್ನೂ ಮಾಡ್ತಿರ್ತೀರಿ, ಮಧ್ಯೆ ಮೋಸ ಹೋಗುವಂಥದ್ದು. ಇದನ್ನು ಗೌಪ್ಯತೆ ಬೇರೆ ಕಾಪಾಡ್ಕೊತೀರಿ. ಯಾರಿಗೂ ಹೇಳಿದ್ರೆ ನನಗೆ ಅವಮಾನ ಅಂತ. ದಯವಿಟ್ಟು ಮನೋವ್ಯಥೆ ಮನೋದುಃಖ ದಯವಿಟ್ಟು ಮಾಡ್ಕೋಬೇಡಿ. ನಿಮಗೆ ಏನಿದೆ ಅದು ನಿಮ್ಮ ಕುಟುಂಬದ ಜೊತೆ ಒಂದಿಷ್ಟು ಸಂವಾದಗಳನ್ನು ಮಾಡಿ ಪರಿಹಾರಗಳು ಸಿಗುತ್ತೆ. ಇಲ್ಲವಾದರೆ ನಿಮಗೆ ಒಂದಿಷ್ಟು ಆಘಾತಗಳು, ಒಂದಿಷ್ಟು ಮತ್ತೆ ಅದನ್ನೇ ಮಾಡುವಂಥದ್ದು, ಎಡವಿದ್ದನ್ನು ಮತ್ತೆ ಇಡುವಂಥದ್ದು ದಿನಮಾನಗಳಾಗ್ಬಿಡುತ್ತೆ. ಎಚ್ಚರಿಕೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು, ವೈದ್ಯಕೀಯ ಕ್ಷೇತ್ರದವರು, ಯೋಧರು, ಇವರಿಗೆಲ್ಲ ಒಂದಿಷ್ಟು ಅನುಷ್ಠಾನಗಳು ಅಂದರೆ ಗೌರವ ಧನ ಪ್ರಾಪ್ತಿ ಅಂತ ಹೇಳುವಂಥದ್ದು. ಮಕರದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಂದಿಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿ ಕುಂಭ ಲಗ್ನದವರಿಗೆ ಮಾತೃವಿನ ಸಮಾನನಾದವರಿಗೆ ಒಂದಿಷ್ಟು ನೇತ್ರದೋಷ ಅಂತಲೇ ಹೇಳುವಂಥದ್ದು. ಜೊತೆಗೆ ಅವಘಡಗಳು, ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗುವಂಥದ್ದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಅದು ಸಮಾಧಾನ ಆಗುವಂಥದ್ದು.
ಜೊತೆಗೆ ನಿಮ್ಮ ವ್ಯವಹಾರಗಳಲ್ಲಿ ಒಂದಿಷ್ಟು ಪೆಟ್ಟು ಬೀಳುವಂಥದ್ದು, ಮೋಸ ಹೋಗುವಂಥದ್ದು, ನಿಮ್ಮ ಮರವಿನಿಂದ ಕೆಲವೊಂದು ಪದಾರ್ಥಗಳನ್ನು ಕಳೆದುಕೊಳ್ಳುವಂಥದ್ದು, ಕೃಷಿಕರಿಗೆ, ಮಧ್ಯವರ್ತಿಗಳಿಗೆ ತುಂಬ ಲಾಸ್ ಆಗುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ. ಆಯಸ್ಸು ಆರೋಗ್ಯ ಅಭಿವೃದ್ಧಿಗೆ ಮಂತ್ರಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನ ಲಗ್ನದವರಿಗೆ ತುಂಬಾ ದಿನಗಳಿಂದ ಅಡೆಚಣೆಗೊಂಡಿದ್ದಂತಹ ಕೆಲಸ ಕಾರ್ಯಗಳು, ಪಿತ್ರಾರ್ಜಿತ ಆಸ್ತಿಗಳು, ಆದಾಯದ ಮೂಲಗಳು ಎಲ್ಲ ಚಾಲಾವಣೆ ಆಗುವಂಥದ್ದು. ಗೃಹ ನಿರ್ಮಾಣಗಳಿದ್ರೆ ಮತ್ತೆ ಮರುಚಾಲನೆ ಆಗುವಂಥದ್ದು, ಇಪಿಸ್ಸ ಫಲಗಳು ಅಂತಲೇ ಹೇಳುವಂಥದ್ದು. ಮಕ್ಕಳಲ್ಲಿ ಕೊಂಚ ಆರೋಗ್ಯ ವ್ಯತ್ಯಾಸಗಳಾಗುವಂಥ ದಿನಮಾನವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ರೈತಾಪಿ ವರ್ಗದವರಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ದ್ವಿಗುಣ ಲಾಭ ಅಂತಲೇ ಹೇಳುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.